ಏನು ಚೆನ್ನಾಗಿ ಕಾಣಿಸ್ತಾವಳ ನನ್ನ ಹೆಂಡ್ತಿ ಸುಬ್ಬವ್ವ. ನಾನು ಅವಳನ್ನ ನೋಡ್ತಾ ಇದ್ರೆ ಎಂತ ಮಜವವ್ವ. ನನ್ನ ಹೆಂಡತಿ ಸಾಕಿದ ಕೋಳಿ ಎಲ್ಲ ಗಂಟು ಮಾರ್ಕೊಂಡಲ್ಲ. ನಿಂಗಪ್ಪ, ನೀನು ಕೋಳಿಗಳ ಮಾರ್ಕಬಿಟ್ಟ, ನಂತರ ಬುದ್ಧಿ ಕಲ್ತ್ಬಿಟ್ಟಿದ್ಯಾ ನೀನುವೆ. ನಾನೇನ್ ಮಾಡ್ಲಪ್ಪ, ನನ್ಗೆ ಕೆಲಸ ಮಾಡಿದ ದುಡ್ಡೆಲ್ಲ ಅವಳೇ ಇಟ್ಕೊತಾಳಲ್ಲೋ. ಅಲ್ಲ ನಿಂಗಪ್ಪ, ನಾವು ಕಷ್ಟಪಟ್ಟು ದುಡಿಯೋದು ಯಾಕೆ ಹೇಳು? ನನ್ನ ಹೆಂಡ್ತಿನೂ ಹಂಗೆ ಮಾಡ್ತಾಳೆ. ನಾನು ಬೋಡ್ದೇನ ಅವಳು ಸಾಕಿದ ಕೋಳಿ ಗಿಳಿ ಎಲ್ಲನೂ ಓದ್ಕ ಬಂದ್ಬಿಡ್ತೇನೆ. ಕೀರ ಓದ್ಕೊಂಡಾಯ್ತು ಹೋಗಿ ಬಂದ್ಬಿಡ್ತೇನೆ. ನನ್ನ ಹೆಂಡ್ತಿ ಸಾಕಿದ ಕೋಳಿ ಎಲ್ಲವನ್ನು ಮಾರ್ಕಬಿಟ್ಟೆ. ಕೂಲ್ಡಾಗು ನಿಂಗಣ್ಣ, ಕೂತ್ಕೋ, ಯಾಕೆ ಎದ್ಬಿಟ್ಟಲ್ಲ? ನಂಜಪ್ಪ, ನನಗೇನೋ ಸಿಟ್ಟು ಬಂದ್ರೆ ನಾನು ಮನುಷ್ಯನೇ ಅಲ್ಲ. ಸಮಾಧಾನ ಮಾಡ್ಕೋ ನಿಂಗಣ್ಣ, ಸಮಾಧಾನ ಮಾಡ್ಕೋ. ಯಾಕೆ ಡೋಂಟ್ ವರಿ. ತಗ ಮೊಟ್ಟೆ ತಿನ್ನೋ, ಕೂಲ್ ಹಾಕು. ನಂಜಪ್ಪ, ಇಂಥದ್ದು ಮಾಡ್ಸಿದ್ದೀನಿ ಇಂಥದ್ದು ಮಾಡ್ಸಿಲ್ಲ ಅನ್ನಂಗಿಲ್ಲ. ನನ್ನ ಹೆಂಡತಿಗೆ ವಾಲೆ ಜಿಮ್ಕಿ ಕೊಳ್ಳಿ ಸರ ಎಲ್ಲಾನು ಮಾಡಿಸ್ಕೊಟ್ರು, ಏನೂ ಮಾಡಿಸ್ಕೊಟ್ಟಿಲ್ಲ ಅಂತಾಳಲ್ಲ. ನಿಂಗಪ್ಪ, ಇವೆಲ್ಲನೂ ಮಾಡಿಸ್ಕೊಟ್ಟಿದೀಯೋ ಅಡೆ ಇಟ್ಟಿದೀಯೋ? ನಂಜಪ್ಪ, ಏನೋ ಗೊಣಗುಡ್ತಾ ಇದೆಯಲ್ಲ, ಯಾಕೋ? ಏನವಿಲ್ಲ, ಕಣ್ಣು ಕೊಡಿ ನಿಂಗಣ್ಣ. ತಗೋ ನೀನು. ಇಲ್ಲೇ ಮೊಟ್ಟೆ ಖಾಲಿ ಆಯ್ತವಲ್ಲ, ನೀನು ಯೋಚನೆ ಮಾಡಬೇಡ. ಇನ್ನು 50 ಮೊಟ್ಟೆ ತರಿಸ್ತೀನಿ, 50 ಬಾಟ್ಲು ತರಿಸ್ತೀನಿ. ಎಂಜಾಯ್ ಮಾಡು ನೀನು.